ಮತ್ತಾಯನು ಬರೆದಂಥ ಸುವಾರ್ತೆ 12ನೇ ಅಧ್ಯಾಯ 43ನೇ ವಾಕ್ಯ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಒಂದು ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಏನು ನಡೆಯುತ್ತದೆ ಎಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದುರಾತ್ಮಗಳು, ದೆವ್ವಗಳು ಒಬ್ಬ ಮನುಷ್ಯನ ಜೀವಿತವನ್ನು ಹೊಕ್ಕಿ ಅವನನ್ನು ಬಾಧಿಸಿ ಪೀಡಿಸಿ ರೋಗಗಳನ್ನು ತಂದು ಸಮಸ್ಯೆಗಳನ್ನು ಉಂಟು ಮಾಡಿ ಕಳವಳಗಳನ್ನು ಉಂಟು ಮಾಡಿ ಮರಣದ ಕಡೆಗೆ ಅವನನ್ನು ನಡೆಸುತ್ತಾ ಇರುತ್ತದೆ. ಆದರೆ ಆ ವ್ಯಕ್ತಿಯು ಯೇಸು ಕ್ರಿಸ್ತನ ಬಳಿಗೆ ಬರುವುದಾದರೆ ಯೇಸು ಕ್ರಿಸ್ತನವನ ಬಾಧೆಗಳಿಂದ ಅವನಿಗೆ ಬಿಡುಗಡೆಯನ್ನು ಕೊಡುವಂತೆ ಪೀಡಿಸುವಂತ ದುರಾತ್ಮವನ್ನ ಹೊರಹಾಕಿ ಆ ವ್ಯಕ್ತಿಗೆ ಒಂದು ಹೊಸ ಜೀವಿತವನ್ನ ಅನುಗ್ರಹಿಸಿ ಆಶೀರ್ವದಿಸುತ್ತಾನೆ. ಅಲ್ಲಿವರೆಗೂ ಅವನನ್ನು ಕಾಡಿದಂತ ರೋಗವಾಗಲಿ ಬಲಹೀನತೆಗಳಾಗಲಿ ಕಷ್ಟಗಳು ನಷ್ಟಗಳೆಲ್ಲ ಪೂರ್ಣವಾಗಿ ನೀಗಿ ಒಂದು ಆಶೀರ್ವಾದ ಜೀವಿತವು ಅವನಿಗೆ ಪ್ರಾರಂಭವಾಗುತ್ತದೆ. ಅಂದರೆ ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆಂಬುದಾಗಿ ಹೇಳಿದಂತ ಯೇಸು ಕ್ರಿಸ್ತನು ಆ ದೆವ್ವದ ಬಾಧೆಗಳನ್ನ, ಸೈತಾನನ ಕ್ರಿಯೆಗಳನ್ನು ಅವನ ಜೀವಿತದಿಂದ ತೆಗೆದು ಹಾಕಿ ಅವನಿಗೆ ಒಂದು ವಿಶೇಷವಾದ ಸಮಾಧಾನವನ್ನು, ವಿಶ್ರಾಂತಿಯನ್ನು ಅನುಗ್ರಹಿಸುತ್ತಾರೆ. ಅದೇ ಸಮಯದಲ್ಲಿ ಬಿಟ್ಟು ಹೋದಂತ ದೆವ್ವಕ್ಕೆ ಏನಾಗುತ್ತದೆ ಅಂದರೆ ಅದಕ್ಕೆ ವಿಶ್ರಾಂತಿ ಇಲ್ಲದೆ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತಾ ಇರುತ್ತದೆ. ಎಲ್ಲಿ ಕೂಡ ಅದಕ್ಕೆ ನೆಲೆಗೊಳ್ಳುವುದಕ್ಕೆ, ತನ್ನ ಕಾರ್ಯಗಳನ್ನು ಮಾಡುವುದಕ್ಕೆ, ತನ್ನ ಆಸೆಯನ್ನ ತೀರಿಸಿಕೊಳ್ಳುವುದಕ್ಕೆ, ತನ್ನಲ್ಲಿರುವಂತಹ ಒಂದು ಎಲ್ಲ ದುಷ್ಟ ಸ್ವಭಾವಗಳನ್ನ ನೆರವೇರಿಸಿ ಅದರಲ್ಲಿ ಸಂತೋಷ ಪಡುವುದಕ್ಕೆ ಅವಕಾಶವಿಲ್ಲದೆ, ಆಸ್ಪದವಿಲ್ಲದೆ ಅಲೆದಾಡುವಂತ ಪರಿಸ್ಥಿತಿಯಲ್ಲಿ ವಿಶ್ರಾಂತಿ ಇಲ್ಲದೆ ತಿರುಗಾಡುತ್ತಾ ಇರುತ್ತದೆ. ಆಗ ಅದಕ್ಕೆ ಬರುವಂತ ಯೋಚನೆ, ನಾನು ಎಲ್ಲಿಂದ ಬಂದೆನೋ ಅಲ್ಲಿಗೆ ಹಿಂತಿರುಗಿ ಹೋಗಿ ನೋಡೋಣ ಎಂಬುದಾಗಿ. ಅದು ಹಿಂತಿರುಗಿ ಬಂದು ಆ ವ್ಯಕ್ತಿಯನ್ನ ನೋಡುವಾಗ ಆ ವ್ಯಕ್ತಿಯಾದರೂ ತನಗೆ ಬಿಡುಗಡೆ ಕೊಟ್ಟು ತನ್ನ ಜೀವಿತವನ್ನು ರಕ್ಷಿಸಿ ಆಶೀರ್ವದಿಸಿರುವಂತ ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದು ಆತನ ಆತ್ಮನ ಬಲದಿಂದ ಜೀವಿಸುತ್ತಾ ಇರುವುದಾದರೆ ಆ ದುರಾತ್ಮಕ್ಕೆ ಒಳಗೆ ಬರುವುದಕ್ಕೆ ಅವಕಾಶವಿಲ್ಲದೆ ಯೇಸು ಕ್ರಿಸ್ತನಿಗೆ ಭಯಪಟ್ಟು ಆತನು ಆರಿಸಿಕೊಂಡಿರುವಂತ ಮಗನು ಮಗಳು ಎಂಬುದನ್ನು ತಿಳಿದು ಪುನಃ ಬಿಟ್ಟು ದೂರ ಓಡುತ್ತದೆ. ಆ ವ್ಯಕ್ತಿಯಾದರೂ ವಿಶ್ರಾಂತಿಯಲ್ಲಿ, ಸಮಾಧಾನ, ಸಂತೃಪ್ತಿಯಲ್ಲಿ ಜೀವಿತವನ್ನ ಮುನ್ನಡೆಸುತ್ತಾ ಕ್ರಿಸ್ತನಲ್ಲಿ ಬೆಳೆಯುತ್ತಾ ಆಶೀರ್ವಾದಗಳನ್ನು ಹೊಂದಬಹುದಾಗಿದೆ. ಆದರೆ ಅದೇ ಸಮಯದಲ್ಲಿ ಆ ವ್ಯಕ್ತಿಯು ಯೇಸು ಕ್ರಿಸ್ತನಿಂದ ಅಗಲಿ ಆತನು ಕೊಟ್ಟಂತ ಬಿಡುಗಡೆಯನ್ನು ಅಸಡ್ಡೆ ಮಾಡಿ ಪಾಪಗಳಲ್ಲಿಯೂ ದುಸ್ವಭಾವಗಳಲ್ಲಿಯೂ ಜೀವಿಸುತ್ತಾ ಇರುವುದಾದರೆ, ಅಂದರೆ ಕ್ರಿಸ್ತನಿಂದ ಅಗಲಿ ಬಾಳುತ್ತಾ ಇರುವುದಾದರೆ ಆ ದೆವ್ವವು ಪುನಃ ಅವನನ್ನ ಹೊಕ್ಕಿ ತಾನು ವಿಶ್ರಾಂತಿಯನ್ನ ಪಡೆದುಕೊಳ್ಳುವಂತೆ, ತಾನು ಸಮಾಧಾನ ಸಂತೋಷವನ್ನು ಅನುಭವಿಸುವಂತೆ ಅವನ ಜೀವಿತವನ್ನೇ ಪೂರ್ಣವಾಗಿ ಹಾಳು ಮಾಡಿ ನಾಶ ಮಾಡಿ ಕೊನೆಗೆ ಮರಣದ ಕಡೆಗೆ, ನರಕದ ಕಡೆಗೆ ನಡೆಸಿಬಿಡುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ, ವಿಶ್ರಾಂತಿಯನ್ನ ಬಯಸುತ್ತಾ ಇರುವಂತದ್ದು ಮನುಷ್ಯರು ಮಾತ್ರವಲ್ಲ, ದೆವ್ವಗಳು ಕೂಡ. ನಮಗೆ ಸಮಾಧಾನವನ್ನು ಕೊಡುವುದಕ್ಕೆ ಯೇಸು ಕ್ರಿಸ್ತನಿದ್ದಾನೆ. ಆತನಲ್ಲಿ ನೆಲೆಗೊಂಡಿರುವಂತವರು ಪೂರ್ಣ ಸಮಾಧಾನದಲ್ಲಿಯೂ ಸಂತೋಷದಲ್ಲಿಯೂ ವಿಶ್ರಾಂತಿಯಲ್ಲಿಯೂ ಜೀವಿತವನ್ನು ನಡೆಸಬಹುದು. ಅಂತವರ ಮೂಲಕವಾಗಿ ಸೈತಾನನಿಗೂ ಅವನ ರಾಜ್ಯಕ್ಕೂ ಹಿಂಸೆಯಾಗುತ್ತದೆ, ಅದರ ವಿಶ್ರಾಂತಿಯು ಕೆಟ್ಟು ಹೋಗುತ್ತದೆ. ಅದೇ ಸಮಯದಲ್ಲಿ ಆ ವ್ಯಕ್ತಿಯು ಸೈತಾನಿಗೆ ಅವಕಾಶವನ್ನು ಕೊಟ್ಟು ಪಾಪಗಳಲ್ಲಿ ಮುಳುಗಿಬಿಟ್ಟರೆ ಸೈತಾನನು ವಿಶ್ರಾಂತಿಯನ್ನ ಹುಡುಕಿಕೊಂಡು ಅವನ ಜೀವಿತವನ್ನ ಹೊಕ್ಕಿ ಅವನ ಸಮಾಧಾನವನ್ನು, ಸಂತೋಷವನ್ನೆಲ್ಲ ಹಾಳು ಮಾಡಿ ಸಕಲ ಆಶೀರ್ವಾದಗಳನ್ನು ಕೂಡ ಕದ್ದುಕೊಂಡು ಕೊನೆಗೆ ಜೀವಿತವನ್ನೇ ನಾಶನಕ್ಕೆ ದೊಬ್ಬುವಂತೆ ಕಾರ್ಯಗಳನ್ನ ನೆರವೇರಿಸಿ ಬಿಡುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ಯೇಸು ಕ್ರಿಸ್ತನಿಂದ ಹೊಂದಿರುವಂತ ಬಿಡುಗಡೆಯು, ಆತನು ಕೊಟ್ಟಿರುವಂತ ಸಮಾಧಾನ, ಸಂತೋಷ, ಆ ಒಂದು ದೈವಿಕವಾದಂತ ಕಾವಲು ಎಂಬುದು ಬಹಳ ಬಹಳ ಅಮೂಲ್ಯವಾದದ್ದು. ಅದನ್ನು ಕಿಂಚಿತ್ತೂ ಕೂಡ ನಾವು ಅಸಡ್ಡೆ ಮಾಡಬಾರದು ಎಂಬುದನ್ನ ಅರಿತು ಪ್ರತಿನಿತ್ಯವೂ ಕೂಡ ಕ್ರಿಸ್ತನಲ್ಲಿ ನೆಲೆಗೊಂಡವರಾಗಿ ಆತನಲ್ಲಿ ಬಲಗೊಳ್ಳುತ್ತಾ ಪವಿತ್ರಾತ್ಮನ ಅಭಿಷೇಕದಿಂದ ತುಂಬಿದವರಾಗಿ ಜೀವಿತವನ್ನ ನಡೆಸುವ ಹಾಗೆ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದೆವ್ವಗಳು ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋಗುವಾಗ ಏನಾಗುತ್ತದೆ ಎಂಬುದಾಗಿ ನೀನು ಸ್ಪಷ್ಟವಾಗಿ ತಿಳಿಸಿದ್ದೀಯಾ. ವಿಶ್ರಾಂತಿಯನ್ನು ಹುಡುಕುವಂಥವರು ಮನುಷ್ಯರು ಮಾತ್ರವಲ್ಲ, ದೆವ್ವಗಳು ಕೂಡ ಎಂಬುದನ್ನು ಅಪ್ಪ ನಿನ್ನ ವಾಕ್ಯವು ಸ್ಪಷ್ಟವಾಗಿ ಹೇಳಿರುವುದರಿಂದ ಯಾರಿಗೆ ವಿಶ್ರಾಂತಿ ಇದೆಯೋ ಅವರು ಮತ್ತೊಬ್ಬರ ವಿಶ್ರಾಂತಿಯನ್ನು ಕೆಡಿಸಬಹುದು, ಅವರನ್ನು ನಾಶ ಮಾಡಬಹುದೆಂಬುದಾಗಿ ನಾವು ಈ ದಿವಸ ಅಪ್ಪ ನಿನ್ನ ವಾಕ್ಯ
ವಾಕ್ಯಗಳ ಮೂಲಕ ಅರಿತಿದ್ದೇವೆ. ಅದರ ಜ್ಞಾನದಲ್ಲಿ ಕರ್ತನೆ ಪರಿಶುದ್ಧಾತ್ಮನ ಸಹಾಯದಲ್ಲಿ ಕ್ರಿಸ್ತನಿಗೆ ಸಮರ್ಪಿಸಿ ಯೇಸು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದು ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯಾವೊಂದು ಗುಂಡಿಯಿಂದ ಎದ್ದು ಬಂದರೋ, ಯಾವ ಪಾಪಗಳಿಂದ, ಯಾವ ದುಸ್ವಭಾವಗಳಿಂದ, ಯಾವ ಸೈತಾನ ಕ್ರಿಯೆಗಳಿಂದಪ್ಪ ಜೀವಿತಗಳು ಹೊರಬಂದು ಅದರೊಳಗೆ ಪುನಃ ಸಿಕ್ಕಿಹಾಕಿಕೊಳ್ಳದೇ ಇರುವಂತೆ, ಸೈತಾನ್ಗೆ ಪುನಃ ಅವಕಾಶವನ್ನು ಕೊಡದೇ ಇರುವಂತೆ ಪ್ರತಿನಿತ್ಯವೂ ಬಲಶಾಲಿಗಳಾಗಿ ಪವಿತ್ರಾತ್ಮನ ಶಕ್ತಿಯಿಂದಲೂ ಅಪ್ಪ ದೃಢತೆಯಿಂದಲೂ ಮುನ್ನಡೆದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಕೃಪೆಯನ್ನು ಅನುಗ್ರಹಿಸು ಕರ್ತನೆ. ನಿನ್ನ ಮಕ್ಕಳ ಮೂಲಕವಾಗಿ ನಿನ್ನ ಉದ್ದೇಶಗಳು ನೆರವೇರಲಿ, ಸೈತಾನನ ಕ್ರಿಯೆಗಳು ಲಯವಾಗಲಿ, ಅವನನ್ನು ಅತಿ ಶೀಘ್ರದಲ್ಲಿ ಅಪ್ಪ ಕಾಲ ಕೆಳಗೆ ಹಾಕಿ ತುಳಿಸಿ ಬಿಡುವಂತ ದೇವಾದಿ ದೇವನೇ ನಿನಗೆ ಸ್ತೋತ್ರಗಳು. ಪ್ರತಿನಿತ್ಯವೂ ಕೂಡ ಹಾವುಗಳನ್ನು ಚೇಳುಗಳನ್ನು ತುಳಿದು ನಡೆಯುವಂಥ ಅಧಿಕಾರವನ್ನು ಮಕ್ಕಳಿಗೆ ಅನುಗ್ರಹಿಸು ಕರ್ತನೆ. ನಿನ್ನ ಮಕ್ಕಳು ಜಯಶಾಲಿಗಳಾಗಿ ಮುನ್ನಡೆಯಲಿ. ವೈರಿಯ ಸಮಸ್ತ ಬಲಗಳ ಮೇಲೆ ಅಧಿಕಾರವನ್ನು ಕೊಟ್ಟಿರುವಂಥ ಯೇಸುವೆ ನಿನಗೆ ಘನತೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಜೀವಿತಗಳನ್ನು ಪರಾಂಬರಿಸು, ರಕ್ಷಿಸು, ಬಲಪಡಿಸು, ಆಶೀರ್ವದಿಸು. ನಿನ್ನಾರ್ಥವಾಗಿ ಮಾಡುವಂಥ ನಿನ್ನ ಕೃಪೆಗೋಸ್ಕರ, ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.